ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಬರೀ ಒಂದು ಹೊಸ ವ್ಲಾಗ್ ಜೊತೆ ಬಂದೀನಿ. ಸಿಂಪಲ್ ಆದ ವ್ಲಾಗು. ಆ್ಯಂಡ್ ಫಸ್ಟಿಗೆ ರೆಸಿಪಿ ತೋರ್ಸಾಕತ್ತೀನಿ. ಕ್ವಿಕ್ಕಾಗಿ ಬೆಳಗ್ಗೆ ರೆಸಿಪಿ ಮಾಡಿದ್ರಾಯ್ತು, ಏನು ಒಂದು ನಾಷ್ಟಾಕ್ ಮಾಡ್ಕೊಂಡ್ರಾಯ್ತು. ಯಾಕಂದ್ರೆ ನಾನು ಫಸ್ಟ್ ನಾಷ್ಟಾಕ್ ಮಾಡಬೇಕಂದ್ರೆ ಏನೇನು ಅದಾವೆಲ್ಲ ನೋಡ್ತೀನಿ. ಸೊ ಏನದು ಬ್ರೆಡ್ ಭಾಳ ಇದ್ವು, ಬನ್ನು. ಸೊ ಹಾಗಾಗಿ ಹೆಂಗಂದ್ರೆ ತರಕಾರಿನೂ ಅದಾವಂತೆ ಅಂದು ಪಾವ್ ಬಜ್ಜಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇರೋವಂಥ ತರಕಾರಿ ಎಲ್ಲನೂ ತೊಳ್ಕೊಂಡು ಸಣ್ಣ ಕಟ್ ಮಾಡಿಕೊಂಡು ತೊಳ್ಕೊಂಡು ಆಮೇಲೆ ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸಿಗೆ ಏನದು ಕುಕ್ಕರಲ್ಲಿ ಒಂದು 3 ವಿಸಲ್ಸ್ ಅಥವಾ 4 ವಿಸಲ್ಸ್ ಹಾಕಿ ಆದಮೇಲೆ ಅದು ವಿಸಲ್ಸ್ ಹೊಡೆದಾದ್ಮೇಲೆ ಆ ನೀರಿನ ಸಮೇತನ ಒಂದು ಕಡೆ ಇಟ್ಟು ಅದನ್ನು ಆಮೇಲೆ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಲ್ಲ ಅದನ್ನು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಬಟ್ ಅದನ್ನೆಲ್ಲನೂ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ಒಗ್ಗರಣೆ ಹಾಕಿದೆ. ಅಂದ್ರೇನು ಪಾವ್ ಬಜ್ಜಿ ಮಸಾಲ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ನನ್ನ ಕಡೆ ಇರಲಿಲ್ಲ. ಹಾಗಾಗಿ ನಾನು ಏನದು ಎಗ್ ಮಸಾಲ ಮತ್ತು ಸಾಂಬಾರು ಮಸಾಲ ಇದನ್ನೇ ಸ್ವಲ್ಪ ಹಾಕಿದ್ದೆ. ಸೇಮ್ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಇರ್ತೈತಲ್ಲ ಅದನ್ನು ಸ್ವಲ್ಪ ತೆಗೆದುಬಿಡ್ರಿ, ಸ್ವಲ್ಪ ನೀರು ಹಾಕಿರಿ, ಯಾಕಂದ್ರೆ ಅದ್ರದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ನಿಂಬೆ ಹಣ್ಣು ಇಟ್ಕೊಂಡ್ರೆ ಮುಗೀತು ಪಾವ್ ಬಜ್ಜಿ. ಆ್ಯಂಡ್ ಅದು ಏನು ಬನ್ ಇರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ತುಪ್ಪದಾಗ ಬಿಸಿ ಮಾಡಿಕೊಂಡೆ. ನೆಕ್ಸ್ಟ್ ಬಂದರೆ ನಮ್ಮ ಪ್ರೀತಿ ಪಾರ್ಲರಿಗೆ ಹೋಗಿ ಹೇರ್ ಕಟ್ ಅನ್ನಕತ್ತಿದ್ಲು. ಆರೆಂಜ್ ಒಳಗೆ ಹೆಂಗಂದ್ರು ಆಫರ್ ಇದ್ದೇ ಇರುತ್ತಲ್ಲ ಆರೆಂಜ್ ಒಳಗೆ. ಸೊ ಹಾಗಾಗಿ ಆರೆಂಜಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನನಗೆ ಓಕೆ ಅನ್ನಿಸ್ತು. ಆ್ಯಂಡ್ ಕಾಸ್ಟ್ ಫ್ರೆಂಡ್ಲಿನೂ ಕೂಡ, ಮತ್ತು ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗೈತಿ. ಮತ್ತು ಒಂಥರ ಹೈಫೈ ಟ್ರೀಟ್ ಕೂಡ ಕೊಡ್ತಾರೆ, ಅಂದರೆ ಒಂದು ನೀಟಾಗಿ ಟ್ರೀಟ್ ಇರುತ್ತೆ. ಸೊ ಮತ್ತು ಬಟ್ ಒಂದೇ ಒಂದು ಏನಂದರೆ ಅವ್ರಿಗೆ ಹಿಂದಿ ಬರುತ್ತೆ, ನಮಗೆ ಕನ್ನಡ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ಚೆನ್ನಾಗಿತ್ತು. ನಾನು ಮಾಡಿಸ್ಕೊಂಡಿದ್ದೆ, ನಮ್ಮ ಮಮ್ಮಿ ಮಾಡಿಸ್ಕೊಂಡಿದ್ರು. ಇದ್ರ ವೀಡಿಯೋಸ್ ನೀವು ನೋಡಿರ್ಬೋದು. ನಾನು ಅಲ್ಲಿ ಎಲ್ಲಿ ವಿದ್ಯಾನಗರ ಒಳಗೆ ಹೋಗ್ತಿದ್ದೆ ಭಾಳ ಸಲ. ಅಲ್ಲಿ ಅಂತೂ ಭಾಳ ಮಸ್ತ್ ಮಾಡ್ತಾರೆ ನಿಜ ಹೇಳ್ಬೇಕಂದ್ರೆ. ಬಟ್ ಏನು ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ. ಯಾವಾಗಿದ್ದು ನಾನು ಅಲ್ಲೇ ಮಾಡಿಸ್ಕೊಂಡಿದ್ದೆ. ವಿದ್ಯಾನಗರ ಒಳಗೆ ಹೋಗ್ಬಿಟ್ಟು ಚಾಟ್ ಕುಚ್ಕ ಮತ್ತು ಯಾವುದೇ ಒಂದು ಸ್ಟೋರ್ ಐತಲ್ಲ ಅಲ್ಲಿ ಅವ್ರ ಚಿಕ್ಕಿ ಹೇರ್ ಕಟ್ ನೋಡಿ ನಾನು ಮಾಡಿಸ್ಕೊತೀನಿ ಅಂತ ಅನ್ನಕತ್ತಿದ್ದ ನಮ್ಮ ಗಂಡನ. ಸೊ ಹೇರ್ ಕಟ್ ಮುಗಿಸ್ಕೊಂಡು ಭಾಳ ಕೆಲಸ ಇದ್ದಾಗ ನಿಮ್ಗೆ ಗೊತ್ತೈತಿ ಈ ಬ್ಲಾಗ್ಸ್ ಎಲ್ಲ ಬರ್ತಿರೋದು ನಮ್ಮದು ಏನು ಪ್ರಿಪ್ರೇಷನ್ ಏನು ಅನ್ನೋದು ನಿಮ್ಗೆ ಗೊತ್ತೈತಿ. ಸೊ ಆದಷ್ಟು ಬೇಗ ಶಾಪಿಂಗ್ ಕೂಡ ಮುಗೀತು, ಅದ್ರ ವ್ಲಾಗ್ಸ್ ಕೂಡ ಬರ್ತಾವೆ. ಆ್ಯಂಡ್ ಸಾರಿ ಶಾಪಿಂಗ್ ಅಂಗರೂ ಆಗೈತಿ, ಸಾರಿ ಅಂಗರೂ ನೀವು ನೋಡಿನೂ ಆಗೈತಿ. ಆ್ಯಂಡ್ ಜ್ಯುವೆಲ್ರಿ ಕೂಡ ತೊಗೊಂಡೇನಿ, ಭಾಳ ಮಸ್ತ್ ಅದ ಜ್ಯುವೆಲ್ರಿ. ಸೊ ಅದರದ್ದು ಡೀಟೇಲ್ಸ್ ಕೂಡ ಬೇಗ ಅಪ್ಡೇಟ್ ಮಾಡ್ತೀನಿ. ಬಟ್ ಒಂದು ಕನ್ಫ್ಯೂಷನ್ ಒಳಗದೀನಿ. ಸ್ಯಾರಿ ಎಲ್ಲ ಹಾಕ್ಕೊಂಡು ಆ ಫಂಕ್ಷನ್ ಮುಗಿದ್ಮೇಲೆ ಆ ಸ್ಯಾರಿ ಮತ್ತು ಏನು ಜ್ಯುವೆಲ್ರಿ ಐತಲ್ಲ ಅದ್ರದ್ದು ಹೇಳಬೇಕು ಅಥವಾ ಫಸ್ಟ್ ಅದನ್ನು ಹೇಳಿದ್ರಾಯ್ತು ಅನ್ನೋ ಒಂದು ಕನ್ಫ್ಯೂಷನ್ ಒಳಗದೀನಿ. ಆಮೇಲೆ ಕ್ಲಾರಿಟಿ ತೊಗೊಂಡು ಆದಷ್ಟು ಬೇಗ ಹೇಳ್ತೀನಿ. ಮೈ ಚಾನಲ್ ಸಮಂತ ರಾಮ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಬರೀ ನಾನಿವತ್ತು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಲ್ಲ, ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಟ್ರೈಪಾಡ್ ಫಸ್ಟಿಗೆ ಒಂದು ತೊಗೊಂಡಿದ್ದೆ, ಬಟ್ ಅದು ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಬರೀ ಇದನ್ನು ತೋರಿಸ್ತೀನಿ. ಬರೀ ಟ್ರೈಪಾಡನ್ನು ತೋರಿಸ್ತೀನಿ. ರಿಂಗ್ ಲೈಟ್ ಇದು ತೊಗೋಬೇಕಂತ ಇತ್ತು. ನಾನು ತೊಗೊಂಡಿದ್ದು RGB ಲೆಡ್ ರಿಂಗ್ ಲೈಟ್, ಸ್ಟೆಪ್ಲೆಸ್ ಅಡ್ಜಸ್ಟ್ಮೆಂಟ್ ಆಫ್ ಲೈಟ್ ಇಂಟೆನ್ಸಿಟಿ. ಸೊ ಇದನ್ನು ತೊಗೊಂಡೀನಿ. ಈ ಥರ ಐತಿ ಅಂತ ಹೇಳ್ಯಾರ, ಹೆಂಗೆ ಬಂದದ್ದು ಗೊತ್ತಿಲ್ಲ.
ಸೊ ಟ್ರೈಪಾಡ್ ತೊಗೋಬೇಕಾಗಿತ್ತು, ಸಣ್ಣ ತೊಗೊಂಡಿದ್ದೆ ಫಸ್ಟಿಗೆ. ಅದು ಯಾಕೋ ಅಷ್ಟೊಂದು ಇದಾಗಲಿಲ್ಲ ಮತ್ತು ನಮ್ಮ ಗುಂಡಣ್ಣ ಅದನ್ನು ಮುರಿದು ಹಾಕಿದ. ಹಾಗಾಗಿ ಈ ಸರಿ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡ್ರಾಯ್ತು, ಚೆನ್ನಾಗಿರೋದು ಅಂತ ಅಂದ್ಕೊಂಡು ಈ ಟ್ರೈಪಾಡ್ನ ತೊಗೊಂಡೆ. ರಿಂಗ್ ಲೈಟ್ ಟ್ರೈಪಾಡು ಚೆನ್ನಾಗೈತಿ. ಆ್ಯಂಡ್ ಲೈಟ್ ಕೂಡ ಭಾಳ ಫೋಕಸ್ ಆಗಿ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಆಲ್ ಯೂಟ್ಯೂಬರ್ಸ್ ಎಲ್ಲರೂ ಇದನ್ನೇ ತೊಗೊತಾರೆ ಅಂದ್ಕೊತೀನಿ. ರೀಲ್ಸ್ ಮಾಡೋದಕ್ಕೂ ಕೂಡ ಸಜೆಸ್ಟ್ ಮಾಡ್ತೀನಿ. ಈ ಥರ ಟ್ರೈಪಾಡ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಭಾಳ ಕಾಸ್ಟ್ ಅಂತ ಏನಿಲ್ಲ, ಆಫರ್ ಇದ್ದೊಳಗೆ ತೊಗೋರಿ, ಅಥವಾ ಆಫರ್ ಇಲ್ಲಾಗೂ ಏನು ಅಷ್ಟೊಂದು ಕಾಸ್ಟ್ ಅಂತ ಅನ್ನಿಸ್ಲಿಲ್ಲ ನನಗಿದು. ಯಾಕಂದರೆ ನಾನು ಚಿಕ್ಕದು ಟ್ರೈಪಾಡ್ ತೊಗೊಂಡಿದ್ದೆನಲ್ಲ, ಅದಕ್ಕಿಂತ ಒಂದು ಅದರದ್ದು ಡಬಲ್ ಅಥವಾ ಅದರಷ್ಟೇ ಇನ್ನೊಂದು ಹಾಕಿದರೆ ನನಗೆ ಈ ಟ್ರೈಪಾಡ್ ಬರ್ತಿತ್ತು. ಬಟ್ ನಾನೇನು ಅಂದ್ಕೊಂಡೆ, ಅಷ್ಟು ದೊಡ್ಡದು ತೊಗೊಂಡು ಏನು ಮಾಡಲಿ ಸಣ್ಣದೇ ಇರಲಿ ಬಿಡು ಅಂತ ಅಂದ್ಕೊಂಡೆ. ಬಟ್ ಅದು ಯಾಕೋ ನನಗೆ ಅಷ್ಟೊಂದು ಸರಿ ಬರಲಿಲ್ಲ. ಹಾಗಾಗಿ ಟ್ರೈಪಾಡ್ ಬೇಕೇ ಬೇಕು ಅಂತ ತೊಗೊಂಡೀನಿ. ನೋಡಿ, ಇದ್ರದ್ದು ರಿವ್ಯೂಸ್ ಕೂಡ ಚೆನ್ನಾಗೈತಿ. ನಾನು ಸಜೆಸ್ಟ್ ಮಾಡ್ತೀನಿ, ಈ ಥರ ಟ್ರೈಪಾಡ್ ನೀವು ಯೂಸ್ ಮಾಡ್ಬೋದು. ಚೆನ್ನಾಗೋಯ್ತು, ಹಾಗೇನು ಅಷ್ಟೇನು ನಮ್ಗೆ ಇನ್ನೊಬ್ಬರು ಬೇಕು ಅಂತ ಏನಿಲ್ಲ. ಮತ್ತು ಲೈಟ್ ಕೂಡ ಚೆನ್ನಾಗೈತಿ. ಆ್ಯಂಡ್ ಇದು ಲೈಟ್ಸ್ ಬಂದು ಕಲರ್ ಲೈಟ್ಸ್ ಅದಾವ. 3 to 4 ಕಲರ್ಸ್ ಚೇಂಜ್ ಮಾಡ್ಬೋದು. ಅವೇನು ಅಷ್ಟೊಂದು ಯೂಸ್ ಆಗೋಲ್ಲ, ಬಟ್ ಓಕೆ, ಒಂದು ಟೈಮ್ ಇರಂಗಿರಲಿ ಅಂತ ತೊಗೊಂಡೆ. ಇದಾಯಿತು ನಮ್ಮ ಟ್ರೈಪಾಡ್ ಕತೆ. ಆ್ಯಂಡ್ ಇದಾಗಿತ್ತು ನಮ್ಮ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು. ಆ್ಯಂಡ್ ಮುಂದೆ ಈ ಥರದ ವ್ಲಾಗ್ಸು ಬಂದೇ ಬರ್ತಾವೆ, ರೀಲ್ಸ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೆ ನನ್ನನ್ನು ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚ್ ಆನ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಹಿಂಗೈತಿ ಟ್ರೈಪಾಡು, ಲಾಸ್ಟ್ ಲುಕ್ ನೋಡ್ಕೊಂಡು ಬರ್ರಿ. ಥ್ಯಾಂಕ್ ಯು.